ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪಾಪ ನಿಮ್ಮಕ್ಕ ಗಾಡಿ ಓಡ್ಸಕ್ ಹೋಗಿ ಮಿಸ್ ಆಗಿ ಬಿದ್ಬಿಟ್ಲಂತೆ. ಬಿದ್ದೇನ್ ಹೋಗ್ಲಿಲ್ಲ, ನಂದನವ್ರು ಬಂದು ಕಾಪಾಡಿದ್ರು. ಈಗ ಅವಳು ಆರಾಮಾಗಿ ಅವಳೆ. ಓ, ಒಳ್ಳೇದು ಒಳ್ಳೇದು. ಪಾಪ ನಕ್ಕ ನೋಡಿರ್ತಾಳೆ ಅನ್ಸುತ್ತಲ್ವಾ. ಪ್ರಾಣ ಒಂದ್ಸರಿ ಹೋಗಿ ವಾಪಸ್ ಬಂದಂಗಾಗಿರುತ್ತೇನೋ. ಅಲ್ಲ, ಗಾಡಿ ಕಲಿಯೋಳ್ಗೆ ಬ್ರೇಕ್ ಹೇಗೆ ಹಿಡಿಯೋದು ಅಂತ ಗೊತ್ತಿಲ್ವಾ? ಪಾಪ ಬ್ರೇಕ್ ಫೇಲ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಗಾಡಿ ಬ್ರೇಕ್ ಹಿಡಿಯಕ್ಕಾಗಿಲ್ವೇನೋ. ಅಂದ್ರೆ ಅಂದ್ರೆ ಬ್ರೇಕ್ ಹಿಡಿದೇ ಇರೋ ತರ ಮಾಡಿದ್ದು ನೀವಾ? ಚೇಚೆ, ನಾನು ಯಾಕೆ ಆ ರೀತಿ ಮಾಡ್ಲಿ? ನಾನು ಏನಿದ್ರು ನಿಮ್ಮಂತವ್ರ ಬಾಲ ಕಟ್ ಮಾಡೋದು. ಗೊತ್ತಾಯ್ತಲ್ಲ ಈ ಚಂಚಲ ಅಂದ್ರೆ ಏನು ಅಂತ. ಏನ್ ಮಾಡೋದಕ್ಕೂ ಹೇಸಲ್ಲ. ಯಾವ್ದಕ್ಕೂ ನೀನು ನಿಮ್ಮಕ್ಕ ನನ್ನಿಂದ ದೂರ ಇರಿ. ಛೀ, ಇಂಥ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಕ್ಕನ ಮನೇಲಿ ಉಳ್ಕೊಂಡಿರೋ ನೀನು ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನನ್ನ ಹತ್ರ ಪಾಠ ಮಾಡೋದಕ್ಕೆ ಬರಬೇಡ. ಇನ್ಮೇಲಾದ್ರೂ ಸ್ವಲ್ಪ ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿ. ಆಕ್ಚುಲಿ ನಿಮ್ಮ ಅಕ್ಕನ್ಗೆ ಏನಾದ್ರೂ ಮಾಡೋ ಬದಲು ನಿನ್ಗೆ ಏನಾದ್ರೂ ಮಾಡ್ಬೇಕಿತ್ತು. ಸ್ವಲ್ಪ ನೀನ್ ಕೊಬ್ಬಾದ್ರೂ ಉಳಿಯೋದು. ಇನ್ನೂ ಕಾಲ ಮಿಚ್ಚಿಲ್ಲ, ಮುಂದೆ ಇದೆ. ಚಂಚಲಾಕ, ಈ ಮನೇಲಿ ಮುಸ್ರೆ ಪಾತ್ರೆ ತಿಕ್ಕೊಂಡು ಬಟ್ಟೆ ಹೊಕ್ಕೊಂಡು ನೀನು ನಿಮ್ಮಕ್ಕ ಕೆಲಸದವ್ರ ತರ ಇದ್ರೆ ಸರಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ನಮ್ಮಕ್ಕ ಗಾಡಿಯಿಂದ ಬೀಳಕ್ಕೆ ಪ್ಲಾನ್ ಮಾಡಿದ್ರ ನೀವು? ನಮ್ಮ ಅಕ್ಕನ ಈ ಮನೆ ಕೆಲಸದವ್ರು ಅಂತ ಅಂದ್ಕೊಂಡಿದ್ದೀರಾ? ನೀವ್ ಏನಂದ್ರು ಸುಮ್ಕಿರ್ತೀವಿ ಅಂತ ಅವಮಾನ ಆಗೋ ಮಾತುಗಳನ್ನ ಆಡ್ತೀರಾ. ನಿಮಗ್ ಗೊತ್ತಿಲ್ಲ ಚಂಚಲಾಕ್ಕ, ಈ ಹಳ್ಳಿ ಹುಡುಗಿ ರೊಚ್ಚಿಗೆದ್ರೆ ಏನಾಗ್ತೈತೆ ಅಂತ ನಿಮಗ್ ಗೊತ್ತಿಲ್ಲ. ತೋರಿಸ್ತೀನಿ ಇರಿ. Hello, may I come in? Hi. ಏನು ಕೋಪನಾ? ಐ ಆಮ್ ಸಾರಿ ಪದ್ದು, ನಾನು ತುಂಬ ಜೋರಾಗಿ ಬೈದ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಐ ಆಮ್ ಸಾರಿ. ಅದನ್ನೆಲ್ಲ ಮರ್ತುಬಿಡು ಪ್ಲೀಸ್. ಇಲ್ಲಿ ನೋಡು, ನಮ್ಮ ಮದುವೆ ಫೋಟೋಸ್. ನೀನಿನ್ನೂ ನೋಡಿಲ್ಲ ಅಲ್ವಾ? ಇಬ್ರು ಒಟ್ಟಿಗೆ ನೋಡೋಣ. ಏನು ಆಗ್ಲಿಂದ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸಿದ್ದೀನಿ ಅಂತ ಹೇಳೋಕ್ಕಾಗಲ್ವಾ? ಈ ಥರ ಎಲ್ಲ ಕೊಪ್ಪು ತೋರಿಸ್ತಿದ್ರೆ ಬೇರೆ ಥರನೇ ಸಾರಿ ಕೇಳಬೇಕಾಗತ್ತೆ. ಬೇರೆ ಥರ ಅಂದರೆ ಗೊತ್ತಲ್ಲ, ಮುದ್ದು ಮಾಡಿ ಮುದ್ದು ಕೊಟ್ಟು ಸಾರಿ ಕೇಳೋದು. ಅದು ಓಕೆನಾ ನಿಂಗೆ? ಬೇಡ ಬೇಡ, ನನ್ಗೇನು ನಿಮ್ಮ ಮೇಲೆ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು. ನಂದೇ ತಪ್ಪಿರೋದು. ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ. ಸಾರಿ. ಏನು ಪದ್ಮಿನಿ ನೀನು, ಚಿಕ್ಕ ಮಕ್ಕಳು ಇಂಜೆಕ್ಷನ್ಗೆ ಹೆದರ್ಕೊಳ್ಳೋ ಥರ ನಿನ್ನನ್ನು ಮುತ್ತಿಗೆ ಹೆದರ್ಕೋತೀಯಲ್ಲ. ಈ ಥರ ಆಡ್ತಿದ್ರೆ ನಿಜವಾಗ್ಲೂ ಮುತ್ತು ಕೊಡಬೇಕು ಅನ್ಸತ್ತೆ. ಅಂದ್ರೆ ಏನು ಮಾಡೋದು, ದೂರ ಇರಬೇಕಲ್ಲ. ಸರಿ, ಫೋಟೋಸ್ ನೋಡೋಣ.
ಒಂದು ಫೋಟೋನಲ್ಲೂ ನೀನು ಕಾಣಿಸ್ತಾನೆ ಇಲ್ಲ ಗೊತ್ತಾ, ಎಲ್ಲದರಲ್ಲೂ ಗೂಂಗಟ್ಟಲ್ಲೇ ಇದೆಯಾ. ಬಟ್ ಇದು ಒಂಥರ ಚೆನ್ನಾಗಿದೆ. ಇನ್ಸ್ಪೆಕ್ಟರ್ ಆಗ್ಲೇ ಸ್ಟೇಷನ್ಗೆ ಬಂದು ಹೋಗಿ ಅಂದಿದ್ರು, ಮತ್ತೆ ಹೋಗಿದ್ನಲ್ಲ. ಪದ್ಮಿನಿ, ನೀನು ಫೋಟೋಸ್ ನೋಡ್ತಿರೋ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬಂದ್ಬಿಡ್ತೀನಿ. ನಂದನ್ ಅವರೇ, ಈ ಫೋಟೋ ನಂದು ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಇದು ಪೂರ್ವಿ ಫೋಟೋ. ಈ ಗೂಂಗಟ್ಟೊಳಗಡೆ ಇರೋದು ಪೂರ್ವಿ. ನಂದನ್ ಅವರೇ, ನಿಮ್ಗೆ ಇದನ್ನ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಏನೇ ಆಗ್ಲಿ ನಂದನ್ ಅವ್ರಿಗೆ ಎಲ್ಲ ವಿಷಯ ಹೇಳಬೇಕು. ಅದಕ್ಕಿಂತ ಮುಂಚೆ ನಂದನ್ ಅವರು ಪೂರ್ವಿಗೆ ಹತ್ರ ಆಗೋ ಥರ ಮಾಡಬೇಕು. ಮಾಡೇ ಮಾಡ್ತೀನಿ. ನನ್ನನ್ನು ಯಾಕೆ ಕರೆಸಿರ್ಬೋದು? ಸ್ಟೇಷನ್ಗೆ ನನ್ನ ಕರ್ಸ್ಕೊಂಡು ಮಾತಾಡೋ ಅಂಥದ್ದು ಏನೂ ಇಲ್ಲ. ಎಷ್ಟು ಯೋಚಿಸಿದ್ರೂ ಗೊತ್ತಾಗ್ತಾ ಇಲ್ಲ. ಇವ್ರ ಫೋನಲ್ಲಿ ಏನೂ ಹೇಳ್ದೆ ಇಲ್ಲೇ ಕರೆಸಿರೋದು ನೋಡಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಇಲ್ಲಾಂದರೆ ಎರಡೆರಡು ಸಲ ಫೋನ್ ಮಾಡಿ ನನ್ನ ಬರೋಕ್ಕೆ ಹೇಳ್ತಿರ್ಲಿಲ್ಲ. ನೋಡೋಣ ಏನಂತ. ಎಷ್ಟು ದಿವಸ ಆಯ್ತು ನಾವಿಬ್ರು ವಾಕಿಂಗ್ ಹೋಗಿ, ನೀನಂತೂ ಜಾಗಿಂಗ್ ಹೋಗೋದೇ ಬಿಟ್ಬಿಟ್ಟಿದ್ಯಾ. ಬೆಳಗ್ಗೆ ಹೊತ್ತು ಬೇಗನೆ ಹೇಳಲ್ಲ ಚಂಚಲ ನೀನು. ಇಲ್ಲ ಅತ್ತೆ, ನಾಳೆಯಿಂದ ಬೆಳಗ್ಗೆನೂ ಹೋಗೋಣ, ಓಕೆನಾ? ಸರಿ ನಡಿ ಈಗ. ಒಂದು ನಿಮಿಷ. ಪೂರ್ವಿ, ಪೂರ್ವಿ, ಅವಳನ್ನ ಯಾಕೆ ಕರೀತಾ ಇದೀಯ ಈಗ? ಇರಿ ಅತ್ತೆ, ಗೊತ್ತಾಗತ್ತೆ. ಪೂರ್ವಿ, ಏನು? ನಾನು ಅತ್ತೆ ವಾಕಿಂಗ್ ಹೋಗ್ಬಿಟ್ಟು ಬರ್ತೀವಿ. ಸಿಂಕಲ್ಲಿ ಪಾತ್ರೆ ಹಾಗೆ ಬಿದ್ದಿದೆ, ಅದನ್ನೆಲ್ಲ ತೊಳೆದಿಟ್ಬಿಡು. ಹಾಗೆ ಮೇಲೆ ಲೈಬ್ರರಿಲಿ ಬುಕ್ ಎಲ್ಲ ಚೆಲ್ಲಪಿಲ್ಲಿ ಆಗಿದೆ, ಅದನ್ನು ಸ್ವಲ್ಪ ನೀಟಾಗಿ ಜೋಡಿಸ್ಬಿಡು, ಓಕೆ? ಅಯ್ಯೋ ಚಂಚಲ, ಪಾಪ ಈ ಕೆಲ್ಸ ಎಲ್ಲ ಇವಳಿಗೆ ಯಾಕೆ ಹೇಳ್ತಾ ಇದೀಯಾ? ಇವಳು ನಮ್ಮ ಮನೆ ಗೆಸ್ಟು. ಪೂರ್ವಿ, ನೀನ್ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಮ್ಮ. ನಿಮ್ಮ ಅಕ್ಕ ಪದ್ಮಿನಿ ಇದ್ದಾಳಲ್ಲ, ಅವಳಿಗೆ ಹೋಗಿ ಹೇಳು, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ. ನಮಸ್ಕಾರ ಸರ್, ನಂದನ್. ಕೂತ್ಕೊಳ್ಳಿ. ಸರ್, ಏನು ವಿಷಯ? ನಿಮ್ಮ ಹೆಂಡತಿ ಹೆಸರು ಪದ್ಮಿನಿ ತಾನೆ? ಅದೇ ಮಂಡ್ಯ ಹತ್ರ ಅಸ್ಲೂರು ಇದೆಯಲ್ಲ, ಅಲ್ಲಿ ಭುಜಂಗನ್ನವ್ರ ಮಗಳು. ಇವ್ರು ಯಾಕೆ ಪದ್ಮಿನಿ ವಿಷಯ ಕೇಳ್ತಿದ್ದಾರೆ? ಏನು ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹ್ಞೂ ಸರ್, ಪದ್ಮಿನಿನೇ ನನ್ನ ಹೆಂಡತಿ. ಯಾಕೆ ಸರ್, ಏನಾಗಿದೆ? ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಯಿತು? ಒಂದು ವಾರದ ಮೇಲೆ ಆಯ್ತು ಸರ್. ಯಾಕೆ ಸರ್, ಏನು ವಿಷಯ? ನಿಮಗೆ ಈ ಶೋಭರಾಜ್ ಅನ್ನೋರು ಗೊತ್ತಾ? ಶೋಭರಾಜ್? ಇವರು ಹಾಯ್ ನಂದನ್, ನನ್ನ ಹೆಸರು ಶೋಭ್ ಅಂತ. ಭುಜಂಗ್ ಅವ್ರಿಗೆ ಕ್ಲೋಸ್ ರಿಲೇಟಿವ್ ಆ್ಯಂಡ್ ಪದ್ಮಿನಿಗೆ ತುಂಬ ಕ್ಲೋಸ್. ಇವರು ನಮ್ಮ ಮದ್ವೆಗೆ ಬಂದಿದ್ರು, ಅವಾಗಲೇ ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಯಾಕೆ ಸರ್, ಏನಾಯ್ತು? ನಿಮ್ಮ ಹೆಂಡತಿಗೆ ಇವನಿಗೂ ಏನು ಸಂಬಂಧ? ಸರ್, ಏನು ಮಾತಾಡ್ತಾ ಇದ್ದೀರಾ? ನೀವು ಇಷ್ಟೊಂದು ರಾಂಗ್ ಆಗ್ತಿದೆ ಅಂತಂದ್ರೆ ವಿಷಯ ಏನೋ ಇದೆ ಅಂತ ಅರ್ಥ. ಸರ್ ಪ್ಲೀಸ್. ಅವರು ನನ್ನ ವೈಫ್ಗೆ ನೆಂಟ್ರಷ್ಟೇ. ಸರ್, ಏನು ವಿಷಯ, ಏನಕ್ಕೆ ಇದೆಲ್ಲ ವಿಚಾರಿಸ್ತಾ ಇದ್ದೀರಾ? ಮೊದಲು ಹೇಳಿ.
ಚಂಚಲ ಸಾಕಾಯ್ತು, ಬಾ ಮನೆಗೆ ಹೋಗೋಣ. ಅತ್ತೆ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ನಾನು ಗ್ಲಾಮರ್ ಮೇಂಟೈನ್ ಮಾಡಬೇಕು. ನಾನು ಇನ್ನೊಂದೆರಡು ರೌಂಡು. ಅಲ್ಲ, ಮನೆಯಿಂದ ಹೊರಟು ಎಷ್ಟೊತ್ತು ಆಯ್ತು ಚಂಚಲ, ನನ್ನ ಕೈಲಾಗಲ್ಲಪ್ಪ, ಸಾಕು ಬಾ. ಅತ್ತೆ ನೀವು ಬೇಕಾದ್ರೆ ರೆಸ್ಟ್ ಮಾಡಿ, ನಾನು ಇನ್ನೊಂದೆರಡು ರೌಂಡು ವಾಕ್ ಮಾಡ್ಕೊಂಡ್ಬರ್ತೀನಿ. ಯಾರು ಆಗ್ಲಿಂದ ಗುತ್ಕೊಂಡು ಹೋಗ್ತಿದಾರಲ್ಲ, ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರ ಕೈ ಕಾಲ್ ಮುರಿತೀನಿ ಇವತ್ತು. ನಾನ್ ಸೆನ್ಸ್. ಚಂಚಲಕ್ಕ, ನಮ್ಮಕ್ಕ ಗಾಡಿ ಓಡ್ಸೋವಾಗ ಬ್ರೇಕ್ ಫೇಲ್ ಆಗಿ ಬೀಳೋ ಹಾಗೆ ಮಾಡ್ತೀರಾ? ನಮ್ಮಕ್ಕನ್ಗನೆ ಟಾರ್ಚರ್ ಕೊಡ್ತೀರಾ? ನೀವು ಕೊಟ್ಟ ಕಾಟಕ್ಕೆಲ್ಲ ಬಡ್ಡಿ ಸಮೇತ ತೀರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಿ, ನಿಮಗೈತೆ ಈಗ. ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. 22ನೇ ತಾರೀಕು ಸಂಜೆ ಬೆಂಗಳೂರಿಂದ ಅಸ್ಲೂರು ಬರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. 1 ವಾರ ಕೋಮಾದಲ್ಲಿದ್ದರು. ನಿನ್ನೆ ಅಷ್ಟೇ ಅವ್ರಿಗೆ ಪ್ರಜ್ಞೆ ಬಂದಿದೆ. ಓ ಸರಿ, ಬಟ್ ಇದಕ್ಕೂ ಪದ್ಮಿನಿಗೂ ಏನು ಸಂಬಂಧ ಸರ್? ಸಂಬಂಧ ಇದೆ ರೀ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಸಂಬಂಧ ಇಲ್ಲ ಅನ್ನೋದಾದ್ರೆ ಸುಮ್ಮನೆ ನಿಮ್ಮನ್ನು ಕರೆಸಿ ಕೂರ್ಸ್ಕೊಳ್ಳೋಕೆ ನಮ್ಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ಸರ್, ನೀವು ಗೌರವದಿಂದ ಮಾತಾಡೋದಾದರೆ ನಾನು ಮಾತಾಡ್ತೀನಿ. ನಿಮಗೆ ಬೇಕಾದ ಹಾಗೆ ಮಾತಾಡೋದಾದರೆ ನನಗೆ ಇಲ್ಲಿ ಕೂತ್ಕೊಂಡಿರೋ ಅವಶ್ಯಕತೆ ಇಲ್ಲ. ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದ್ರೆ ಅದೇ ದಿನ ಬೆಳಿಗ್ಗೆ ಅಸ್ಲೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ನಾನು ನಿಮ್ಮ ಹೆಂಡತಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿ. ಈಗಲಾದ್ರೂ ನಿಜ ಹೇಳಿ, ಶೋಭರಾಜ್ ಜೊತೆ ಪದ್ಮಿನಿ ಯಾಕೆ ಹೋದ್ರು ಅಂತ. ಅಲ್ಲ, ಈ ವಿಷಯ ನಿಮಗೆ ಗೊತ್ತಾ ಗೊತ್ತಿಲ್ವಾ?